Good morning, students. So, in the last class, we have discussed on the economic activity, the types of economic activities, and the comparison between the important three types of economic activities. Economic activities ಅಂದರೆ ಏನು, ಟೈಪ್ಸ್ ಏನು, ಅದರಲ್ಲಿ ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟು, ಅದ್ರ ಮೀನಿಂಗ್ ತಿಳ್ಕೊಂಡ್ವಿ. ಆ್ಯಂಡ್ ದೆನ್ ಕಂಪ್ಯಾರಿಸನ್, ಆ ಮೂರು ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟು ಎಕನಾಮಿಕ್ ಆ್ಯಕ್ಟಿವಿಟಿ ಏನಿದೆ, ಬಿಸ್ನೆಸ್. ನೀವು ಈ ಚಾಪ್ಟ್ರಲ್ಲಿ ಓದ್ತಕ್ಕಂಥದ್ದು ಆ 3 ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಒನ್ ಇದೆಯಲ್ಲ ಬಿಸ್ನೆಸ್ಸು, ಅದನ್ನು ಇನ್ ಡೀಟೈಲ್ ಆಗಿ ಓದ್ತೀರ. ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಸಿನ ಫೀಚರ್ಸ್ ಏನು, ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸ್ ಏನು, ಆ್ಯಂಡ್ ಬಿಸ್ನೆಸ್ಸಿನ ಟೈಪ್ಸ್ ಏನು, ಮತ್ತು ಒಂದು ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ರಿಸ್ಕ್ ಏನು, ಪ್ರಾಫಿಟ್ ಯಾವ ರೀತಿ ರೋಲನ್ನು ಪ್ಲೇ ಮಾಡುತ್ತೆ, ಆ ಬಿಸ್ನೆಸ್ ರಿಸ್ಕು ಯಾವ ರೀತಿ ಅರೈಸ್ ಆಗುತ್ತೆ, ಮತ್ತು ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕು. ಆ್ಯಂಡ್ ದೆನ್ ಅಟ್ ಲಾಸ್ಟು ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ವಾಟ್ ಆರ್ ಆಲ್ ದಿ ಪಾಯಿಂಟ್ಸ್ ವಿ ನೀಡ್ ಟು ಕನ್ಸಿಡರ್ ಅಂದ್ಬಿಟ್ಟು ಈ ಚಾಪ್ಟ್ರಲ್ಲಿ ಅದಷ್ಟು ಓದ್ತೀರ. ಆ್ಯಂಡ್ ದೆನ್ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು, ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸು ರಿಲೇಟಿಂಗ್ ಟು ಬಿಸ್ನೆಸ್, ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಅದಷ್ಟು ಕಾನ್ಸೆಪ್ಟ್ಸನ್ನು ಈ ಚಾಪ್ಟ್ರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಪ್ರೊಫೆಷನ್ನು ಮತ್ತು ಎಂಪ್ಲಾಯ್ಮೆಂಟ್ ಏನಿದೆ ಅದು ಜಸ್ಟ್ ನೀವು ಮೀನಿಂಗನ್ನು ಮಾತ್ರ ತಿಳ್ಕೊಂಡಿರ್ತಾರೆ. ಆ ಫಸ್ಟ್ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಲ್ಲ ಆ ಮೀನಿಂಗ್ ಜಸ್ಟ್ ಅದು ತಿಳ್ಕೊಂಡಿರಿ. ಜಸ್ಟ್ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕ್ವೆಶನ್ ಕೇಳಿದೆ, ವಾಟ್ ಈಸ್ ಪ್ರೊಫೆಷನ್ ಅಥವಾ ವಾಟ್ ಈಸ್ ಎಂಪ್ಲಾಯ್ಮೆಂಟ್ ಅನ್ನೋದ್ರ ಬಗ್ಗೆ ಕ್ವೆಶನ್ ಅರೈಸ್ ಆಗುತ್ತೆ. ಅದು ಬಿಟ್ಟರೆ ಈ ಚಾಪ್ಟ್ರಲ್ಲಿ ಪೂರ್ತಿ ನೀವು ಓದ್ತಕ್ಕಂಥದ್ದು ಬಿಸ್ನೆಸ್ ಬಗ್ಗೆ. ಸೊ ಇವತ್ತಿನ ಕ್ಲಾಸಲ್ಲಿ ಬಿಸ್ನೆಸ್ ಅನ್ನೋದೇನು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೇನು ಓದಿದ್ವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಏನು ಓದಿದ್ವಲ್ಲ, ಆ ಬಿಸ್ನೆಸ್ಸನ್ನು ಇನ್ ಡೀಟೈಲ್ ಆಗಿ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಬಿಸ್ನೆಸ್ ಅಂದರೆ ಏನು, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನ. ಸೊ ಫಸ್ಟು ಕಾನ್ಸೆಪ್ಟ್ ಆಫ್ ಬಿಸ್ನೆಸ್. ಬಿಸ್ನೆಸ್ನ ಕಾನ್ಸೆಪ್ಟ್ ಏನು ಅಂತ. ದಿ ಟರ್ಮ್ ಬಿಸ್ನೆಸ್ ಈಸ್ ಡಿರೈವ್ಡ್ ಫ್ರಮ್ ದಿ ವರ್ಡ್ ಬಿಸಿ. ಸೊ ಬಿಸ್ನೆಸ್ ಅನ್ನೋ ವರ್ಡು ದಿ ಟರ್ಮ್ ಏನಿದೆ ಅದು ಯಾವ ವರ್ಡಿಂದ ಡಿರೈವ್ ಆಗಿದೆ ಅಂದರೆ ಬಿಸಿ ಅನ್ನೋ ವರ್ಡಿಂದ ಬಿಸ್ನೆಸ್ ಅನ್ನೋ ವರ್ಡ್ ಏನಾಗಿದೆ ಡಿರೈವ್ ಆಗಿದೆ. ದಸ್ ಬಿಸ್ನೆಸ್ ಮೀನ್ಸ್ ಬೀಯಿಂಗ್ ಬಿಸಿ. ಸೊ ಅದ್ರ ಪ್ರಕಾರ ಏನು, ಬಿಸಿ ಅನ್ನೋ ವರ್ಡಿಂದ ಡಿರೈವ್ ಆಗಿರೋದ್ರಿಂದ ಬಿಸ್ನೆಸ್ ಅಂದರೆ ಏನು ಅಂದರೆ ಬೀಯಿಂಗ್ ಬಿಸಿ. ಸೊ ಬಿಸಿ ಇರ್ತಕ್ಕಂಥದ್ದು ಅಂತ. ಹವೆವರ್ ಇನ್ ಅ ಸ್ಪೆಸಿಫಿಕ್ ಸೆನ್ಸ್ business refers to any occupation in which people regularly engage in an activity with an objective of earning profit. ಸೊ ಜನರಲಾಗಿ ಹೇಳೋದಂದರೆ ಬೀಯಿಂಗ್ ಬಿಸಿ ಅಂದರೆ ಬ್ಯುಸಿಯಾಗಿರೋದನ್ನೇ ನಾವೇನಂತ ಕರಿತೀವಿ ಬಿಸ್ನೆಸ್ ಅಂದ್ಬಿಟ್ಟು. ಬಟ್ ಇನ್ ಸ್ಪೆಸಿಫಿಕ್ ಸೆನ್ಸಲ್ಲಿ ನಾವು ಬಿಸ್ನೆಸ್ ಅಂದರೆ ಏನು ಅಂದರೆ ಎನಿ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ರೆಗ್ಯುಲರ್ಲಿ ಎಂಗೇಜ್ ಇನ್ ಅನ್ ಆ್ಯಕ್ಟಿವಿಟಿ ವಿತ್ ಅನ್ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್. ಯಾವುದೋ ಒಂದು ಆ್ಯಕ್ಟಿವಿಟಿನಲ್ಲಿ ರೆಗ್ಯುಲರ್ ಆಗಿ ಒಬ್ಬ ಪರ್ಸನ್ ಎಂಗೇಜ್ ಆಗಿದ್ದಾನೆ, ಆ್ಯಂಡ್ ದೆನ್ ಅವನು ಎಂಗೇಜ್ ಆಗಿರೋ ಪರ್ಪಸ್ ಏನು ಅಥವಾ ಅವನ ಆಬ್ಜೆಕ್ಟಿವ್ ಏನು ಅಂದರೆ ಟು ಅರ್ನ್ ಪ್ರಾಫಿಟ್. ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಯಾರೋ ಒಬ್ಬ ಪರ್ಸನ್ನು ಯಾವುದೋ ಒಂದು ಆ್ಯಕ್ಟಿವಿಟಿನಲ್ಲಿ ರೆಗ್ಯುಲರ್ ಆಗಿ ಎಂಗೇಜ್ ಆಗಿದ್ದಾನೆ ಅಂದರೆ ದಟ್ ಆ್ಯಕ್ಟಿವಿಟಿ ಇಸ್ ಕಾಲ್ಡ್ ಬಿಸ್ನೆಸ್. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟಿ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂದರೆ ಓನ್ಲಿ ಬಿಕಾಸ್ ಟು ಅರ್ನ್ ಪ್ರಾಫಿಟ್. ಅಂದರೆ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ನೀವು ಏನು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತೀರಾ ಆ ಆ್ಯಕ್ಟಿವಿಟಿ ಏನಾಗುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟಿ ಆಗುತ್ತೆ. ದಿ ಆ್ಯಕ್ಟಿವಿಟಿ ಅಂದರೆ ನೀವು ಸರ್ ಯಾವ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ರು ಅದು ಬಿಸ್ನೆಸ್ ಆಗಿಬಿಡುತ್ತಾ, ನಾವು ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಎನಿ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಲಿ ಅದು ಬಿಸ್ನೆಸ್ ಆಗುತ್ತಾ ಅಂದರೆ ಅಲ್ಲಿ ಹೇಳ್ತೀನಿ ನೋಡಿ. ದಿ ಆ್ಯಕ್ಟಿವಿಟಿ ಮೇ ಕನ್ಸಿಸ್ಟ್ ಆಫ್, ಆ ಆ್ಯಕ್ಟಿವಿಟಿ ಏನನ್ನು ಇನ್ವಾಲ್ವ್ ಆಗಿರ್ತೀನಿ, ಮೇ ಕನ್ಸಿಸ್ಟ್ ಆಫ್ ಪ್ರೊಡಕ್ಷನ್, ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಿರ್ಬೋದು, ಆರ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಸೇಲ್, ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಅಂದರೆ ಫಾರ್ ಸೇಲ್. ನೀನು ಯೂಸ್ ಮಾಡೋದಕ್ಕೋಸ್ಕರ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ದಟ್ ಈಸ್ ನಾಟ್ ಅ ಬಿಸ್ನೆಸ್ ಆ್ಯಕ್ಟಿವಿಟಿ. ನೀನು ಪರ್ಚೇಸ್ ಮಾಡ್ತಾ ಇದೆಯಾ, ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಸೇಲ್, ಸೇಲ್ ಮಾಡೋ ಪರ್ಪಸ್ಗೆ ನೀನೇನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ಆ ಆ್ಯಕ್ಟಿವಿಟಿ ಏನಾಗುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟಿ. ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಗೂಡ್ಸನ್ನು ಏನು ಮಾಡ್ತೀನಿ ನಾನಿಲ್ಲಿ ಪರ್ಚೇಸು ಮಾಡ್ತಿಲ್ಲ ಪ್ರೊಡ್ಯೂಸು ಮಾಡ್ತಿಲ್ಲ, ಆದರೆ ನನ್ನಲ್ಲಿರೋ ಗೂಡ್ಸನ್ನು ಇನ್ನೊಬ್ರಿಗೆ ಏನು ಮಾಡ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಅಷ್ಟೇ ಫ್ರೀಯಾಗಿ ಎಕ್ಸ್ಚೇಂಜ್ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ.
ವ್ಯಾಲ್ಯೂನ ರಿಸೀವ್ ಮಾಡಬೇಕು, ಒಂದು ಅಮೌಂಟನ್ನು ರಿಸೀವ್ ಮಾಡಬೇಕು, ಅಥವಾ ನಿನ್ನ ಗೂಡ್ಸ್ ಏನು ಕೊಡ್ತಿದ್ದೆ ಎಕ್ಸ್ಚೇಂಜ್ ಮಾಡ್ತಿದ್ದೆ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ವ್ಯಾಲ್ಯೂ ಇರೋ ಒಂದು ಬೇರೆ ಗೂಡ್ಸನ್ನಾದರೂ ನೀನೇನು ಮಾಡಬೇಕು, ರಿಸೀವ್ ಮಾಡಬೇಕು. ಆರ್ ಸಪ್ಲೈ ಆಫ್ ಸರ್ವೀಸಸ್, ನೀನು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದು ಅಥವಾ ಪರ್ಚೇಸ್ ಮಾಡೋದು ಅಥವಾ ಎಕ್ಸ್ಚೇಂಜ್ ಮಾಡೋದು. ಆರ್ ಸಪ್ಲೈ ಆಫ್ ಸರ್ವೀಸಸನ್ನು ನೀನು ಪ್ರೊವೈಡ್ ಮಾಡ್ತಿದ್ಯಾ. ಏನಕ್ಕೆ ಅಂದರೆ ಟು ಸ್ಯಾಟಿಸ್ಫೈ ದಿ ನೀಡ್ಸ್ ಆಫ್ ಅದರ್ ಪೀಪಲ್ ಇನ್ ದಿ ಸೊಸೈಟಿ. ಸೊಸೈಟಿಲಿರ್ತಕ್ಕಂಥ ಪೀಪಲ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ನೀನು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಿರ್ಬೋದು, ಅಥವಾ ಗೂಡ್ಸನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡೋದಿರ್ಬೋದು, ಅಥವಾ ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡೋದಿರ್ಬೋದು, ಆರ್ ಸರ್ವಿಸನ್ನು ಪ್ರೊವೈಡ್ ಮಾಡೋದಿರ್ಬೋದು. ಈ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅದಾಯ್ತಲ್ಲ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್. ಅಂದರೆ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ನೀನು ಯಾವುದೇ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡು, ದಟ್ ಆ್ಯಕ್ಟಿವಿಟಿ ಈಸ್ ಕನ್ಸಿಡರ್ಡ್ ಆಸ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಆ ಆ್ಯಕ್ಟಿವಿಟಿನಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ, ಇಲ್ಲ ನೀವು ಗೂಡ್ಸ್ ಅಂಡ್ ಪ್ರೊಡಕ್ಷನ್ ಆಫ್ ಗೂಡ್ಸ್, ಆರ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಸೇಲ್, ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಆರ್ ಸಪ್ಲೈ ಆಫ್ ಸರ್ವಿಸಸ್. ಇದಿಷ್ಟು ಆ್ಯಕ್ಟಿವಿಟೀಸಲ್ಲಿ ನೀವು ಯಾವುದಾದ್ರೂ ಪರ್ಫಾರ್ಮ್ ಮಾಡಿ ಫಾರ್ ದಿ ಅರ್ನಿಂಗ್ ಪ್ರಾಫಿಟ್, ದೆನ್ ದಟ್ ಆ್ಯಕ್ಟಿವಿಟಿ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಗೊತ್ತಾಯ್ತಲ್ಲ? ಸೊ ಆ್ಯಕ್ಚುಯಲ್ ಮೀನಿಂಗ್ ತಿಳ್ಕೊಳ್ಳೋಣ. ಸೊ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ ವಾಟ್ ಈಸ್ ಬಿಸ್ನೆಸ್ ಅಂದ್ಬಿಟ್ಟು. ಸೊ ಅವಾಗ ನೀವು ಈ ಮೀನಿಂಗನ್ನು ಬರಿಬೇಕಾಗತ್ತೆ. ಏನು ಮೀನಿಂಗ್? ಬಿಸ್ನೆಸ್ ಅಂದರೆ ಏನು? ಬಿಸ್ನೆಸ್ ರೆಫರ್ಸ್ ಟು ಎಕನಾಮಿಕ್ ಆ್ಯಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಅದಾಯ್ತಲ್ಲ? ಬಿಸ್ನೆಸ್ ಅನ್ನೋದೇನು? ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಬಿಸ್ನೆಸ್ ರೆಫರ್ಸ್ ಟು ಎಕನಾಮಿಕ್ ಆ್ಯಕ್ಟಿವಿಟಿ. ಏನಕ್ಕೆ ರಿಲೇಟೆಡ್ ಆಗಿದೆ? ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಸೇಲ್ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂದರೆ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋ ಪ್ರೋಸೆಸ್ಗೆ, ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋ ಒಂದು ಆ್ಯಕ್ಟಿವಿಟಿಗೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಅಂತ ಅಂದರೆ ಇಲ್ಲಿ ಮೈನ್ ಇಂಟೆನ್ಷನ್ ನಾವು ಏನೋ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತೀವಿ. ಏನಕ್ಕೋಸ್ಕರ? ಟು ಅರ್ನ್ ಪ್ರಾಫಿಟ್. ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ ಆ ಆ್ಯಕ್ಟಿವಿಟಿನ ಅಥವಾ ಆ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ಸನ್ನು ಯಾಕೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ ಅಂದರೆ, ಪ್ರಾಫಿಟ್ ಅರ್ನ್ ಮಾಡೋದು ಯಾವ ರೀತಿ ಅಂದರೆ, ನಾವು ಪ್ರಾಫಿಟ್ ರೂಪದಲ್ಲಿ ಅರ್ನ್ ಮಾಡ್ತಾ ಇದ್ದೀವಿ, ಬಟ್ ಆ್ಯಕ್ಚುಲಾಗಿ ನಾವು ಅರ್ನ್ ಮಾಡ್ತಾ ಇರೋದೇನು ಅಂದರೆ ಮನಿ. ಸೊ ಮನಿನ ಅರ್ನ್ ಮಾಡ್ತಕ್ಕಂಥ ಯಾವುದೇ ಆ್ಯಕ್ಟಿವಿಟಿ ಇದೆ ಅದನ್ನು ನಾವೇನಂತ ಕರಿತೀವಿ? ಎಕನಾಮಿಕ್ ಆ್ಯಕ್ಟಿವಿಟಿ. ಬಿಸ್ನೆಸ್ಸನ್ನು ಮಾಡೋದ್ರಿಂದನೂ ನನಗೆ ಅಮೌಂಟ್ ಸಿಗ್ತಾ ಇದೆ ಅಂದರೆ, ಸೊ ಬಿಸ್ನೆಸ್ಸು ಕೂಡ ಏನಾಗುತ್ತೆ? ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಅದಕ್ಕೆ ಬಿಸ್ನೆಸ್ಸನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಸೊ ಇದು ಮೀನಿಂಗ್ ಆಫ್ ಬಿಸ್ನೆಸ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಬಿಸ್ನೆಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ, ಫೀಚರ್ಸ್ ಅಂದರೂ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಗುಣಲಕ್ಷಣಗಳು, ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಅಂತ ಕರಿತೀವಲ್ಲ ಅದು. ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ ಅರೈಸ್ ಆಗ್ತಾ ಇರುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಫಾರ್ 4 ಮಾರ್ಕ್ಸ್. ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಬಿಸ್ನೆಸ್ ಅಂತ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ, ಫೀಚರ್ಸ್ ಅಂದರೂ ಒಂದೇ. ಅದಕ್ಕೆ ನಾನು ಎರಡನ್ನು ಮೆನ್ಷನ್ ಮಾಡಿದ್ದೀನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಬಿಸ್ನೆಸ್. ಸೊ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಥವಾ ಬಿಸ್ನೆಸ್ಸಿನ ಫೀಚರ್ಸು ಏನೇನು? ನಿಮಗೆ ಬಿಸ್ನೆಸ್ ಅಂದರೆ ಗೊತ್ತಾಗಿದೆ. ಬಿಸ್ನೆಸ್ ಅನ್ನೋದು ಎಕನಾಮಿಕ್ ಆ್ಯಕ್ಟಿವಿಟಿ. ಏನು ಇನ್ವಾಲ್ವ್ ಆಗಿರುತ್ತೆ? ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೂ ಒಂದೇ, ಸೇಲ್ ಅಂದರೂ ಒಂದೇ. ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೋಸ್ಕರ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ? ನಾವು ಬಿಸ್ನೆಸ್ ಅಂತ ಕರಿತೀವಿ. ಆ ಮೀನಿಂಗ್ ಗೊತ್ತಾಗಿದೆ ನಿಮಗೆ. ಆ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಥವಾ ಫೀಚರ್ಸು ಯಾವ್ಯಾವ ಫೀಚರ್ಸನ್ನು ಬಿಸ್ನೆಸ್ಸು ಒಳಗೊಂಡಿರುತ್ತೆ. ಸೊ ಅದನ್ನು ನಾವಿವಾಗ ನೋಡೋಣ. ಫಸ್ಟ್ ಒನ್, ಎಕನಾಮಿಕ್ ಆ್ಯಕ್ಟಿವಿಟಿ.
ಫಸ್ಟ್ ಪಾಯಿಂಟ್ ಏನು, ಬಿಸ್ನೆಸ್ ಅನ್ನೋದೇನು, ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಬಿಸ್ನೆಸ್ ಈಸ್ ಕನ್ಸಿಡರ್ಡ್ ಟು ಬಿ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಬಿಸ್ನೆಸ್ಸನ್ನು ನಾವೇನಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಅಂಡರ್ಟೇಕನ್ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಮನಿ. ಯಾಕೆ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ, ಬಿಸ್ನೆಸ್ಸನ್ನು ಅಂಡರ್ಟೇಕನ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಮನಿ. ಮೇನ್ ಆಬ್ಜೆಕ್ಟಿವ್ ಏನಿದು, ಬಿಸ್ನೆಸ್ಸನ್ನು ಕ್ಯಾರಿ ಮಾಡೋದಕ್ಕೆ ಆಬ್ಜೆಕ್ಟಿವ್ ಏನಂದರೆ ಟು ಅರ್ನಿಂಗ್ ಮನಿ ಅರ್ನ್ ಮಾಡೋದಕ್ಕೋಸ್ಕರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಅದಕ್ಕೇನಂತ ಹೇಳ್ತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಬಿಕಾಸ್ ಇಟ್ ಈಸ್ ಅಂಡರ್ಟೇಕನ್ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಮನಿ, ನಾಟ್ ಬಿಕಾಸ್ ಆಫ್ ಅಫೆಕ್ಷನ್ ಆರ್ ಎನಿ ಅದರ್ ಸೆಂಟಿಮೆಂಟಲ್ ರೀಸನ್. ಸೊ ನಾವು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಟು ಅರ್ನ್ ಮನಿ ಅರ್ನ್ ಮಾಡೋದಕ್ಕೋಸ್ಕರನೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾಟ್ ಬಿಕಾಸ್ ಆಫ್ ಅಫೆಕ್ಷನ್ ಆರ್ ಎನಿ ಅದರ್ ಸೆಂಟಿಮೆಂಟಲ್ ರೀಸನ್ಸ್. ಸೊ ಬೇರೆ ಯಾವುದೋ ಒಂದು ಅಫೆಕ್ಷನ್ಗೋಸ್ಕರ, ಬೇರೆ ಯಾವುದೋ ಒಂದು ಅಟ್ಯಾಚ್ಮೆಂಟ್ಗೋಸ್ಕರ, ಅಥವಾ ಬೇರೆ ಯಾವುದೋ ಒಂದು ಎಮೋಷನ್ಗೋಸ್ಕರ ಅಥವಾ ಸೆಂಟಿಮೆಂಟ್ಗೋಸ್ಕರ ನಾವು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಿದ್ರೆ ಅದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರೆಯಲ್ಲ. ಯಾವುದೇ ಎಮೋಷನ್ಸ್ ಇಲ್ಲ, ಯಾವುದೇ ಸೆಂಟಿಮೆಂಟ್ಸ್ ಇಲ್ಲ, ನಾವು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಾ ಇರೋದೇ ಅಮೌಂಟನ್ನು ಅರ್ನ್ ಮಾಡೋದಕ್ಕೆ ಅಂದಾಗ ಸೊ ಅದು ಏನಾಗುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿ. ಬಿಸ್ನೆಸ್ಸನ್ನು ಯಾಕೆ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ ಅಂದರೆ, ನಾವು ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ಅಷ್ಟೇ ನಾಟ್ ಬಿಕಾಸ್ ಆಫ್ ಎನಿ ಅಫೆಕ್ಷನ್, ನಾಟ್ ಬಿಕಾಸ್ ಆಫ್ ಎನಿ ಲವ್, ನಾಟ್ ಬಿಕಾಸ್ ಆಫ್ ಎನಿ ಅದರ್ ಸೆಂಟಿಮೆಂಟಲ್ ರೀಸನ್. ಯಾವುದೇ ಸೆಂಟಿಮೆಂಟ್ಗೋಸ್ಕರ, ಯಾವುದೇ ಅಫೆಕ್ಷನ್ಗೋಸ್ಕರ ನಾವು ಬಿಸ್ನೆಸ್ಸನ್ನು ಮಾಡ್ತಾ ಇಲ್ಲ. ಬಿಸ್ನೆಸ್ ಮಾಡ್ತಾ ಇರೋ ಮೈನ್ ಆಬ್ಜೆಕ್ಟಿವ್ ಏನು ಅಂದರೆ ವಿತ್ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಮನಿನ ಅರ್ನ್ ಮಾಡೋದೇ ನಮ್ಮ ಮೈನ್ ಆಬ್ಜೆಕ್ಟಿವ್ ಆಗಿರೋದ್ರಿಂದ ಸೊ ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ, ನೀವು ಯಾರಿಗೋ ಒಬ್ರಿಗೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ನೀವೇನೋ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡೋದು ಅದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗಲ್ಲ. ಯಾಕೆಂದರೆ ಅಲ್ಲಿ ಉದ್ದೇಶ ಸಹಾಯ ಮಾಡೋದಾಗಿರುತ್ತೆ ಬಿಟ್ಟರೆ ಅಮೌಂಟ್ ಅರ್ನ್ ಮಾಡೋದಲ್ಲ. ಅಮೌಂಟ್ ಅರ್ನ್ ಮಾಡೋದಕ್ಕೋಸ್ಕರ ನೀನು ಏನೋ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡ್ತೀಯ ಅಂದರೆ ಅವಾಗ ಏನಾಗುತ್ತೆ, ಅದು ಬಿಸ್ನೆಸ್ ಆಗುತ್ತೆ. ಅದು ದಟ್ ಮೀನ್ಸ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಬಿಸ್ನೆಸ್ಸನ್ನು ಯಾಕೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೀವಿ ಅಂದರೆ, ಅದೇ ಬಿಸ್ನೆಸ್ಸನ್ನು ನಾವು ಮಾಡ್ತಾ ಇರೋದು ಮನಿನ ಅರ್ನ್ ಮಾಡೋದಕ್ಕೋಸ್ಕರ, ಬೇರೆ ಯಾವುದೋ ರೀಸನ್ಗೋಸ್ಕರ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ. ಮನಿ ಅರ್ನ್ ಮಾಡೋದೇ ನಮ್ಮ ಮೈನ್ ಆಬ್ಜೆಕ್ಟಿವ್ ಆಗಿರೋದ್ರಿಂದ ಸೊ ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಸೆಕೆಂಡ್ ಒನ್, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ವ್ಯಾಲ್ಯೂ. Sale and exchange of goods for value. Business involves sale or exchange of goods and services for value. ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗ್ತಾಯಿದೆ, ಸೇಲ್ ಆಗ್ತಾ ಇದೆ ಅಥವಾ ಎಕ್ಸ್ಚೇಂಜ್ ಆಗ್ತಾ ಇದೆ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಬಟ್ ಏನಕ್ಕೋಸ್ಕರ, ಅಗೇನೆಸ್ಟ್ ಏನು, ಫಾರ್ ವ್ಯಾಲ್ಯೂ. Goods produced for the purpose of personal consumption, it cannot be called business activity. ಸೊ ನಾವು ಗೂಡ್ಸನ್ನು ನಮ್ಮ ಓನ್ ಯೂಸ್ಗೋಸ್ಕರ, ನಾವು ಯೂಸ್ ಮಾಡೋದಕ್ಕೋಸ್ಕರನೇ ನಾವೇನಾದ್ರು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅವಾಗ ಅದು ಬಿಸ್ನೆಸ್ ಅಂತ ಆಗಲ್ಲ. ನಾವು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದೇನಕ್ಕೆ, ಸೇಲ್ ಮಾಡೋದಕ್ಕೋಸ್ಕರ ಅಥವಾ ಬೇರೆಯವ್ರಿಗೆ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ. ಅದು ಏನು, ಅಗೇನೆಸ್ಟ್ ವ್ಯಾಲ್ಯೂ ಓನ್ಲಿ. ನೀವು ಫ್ರೀಯಾಗಿ ಏನೋ ಒಂದು ಗೂಡ್ಸನ್ನು ಕೊಟ್ಬಿಟ್ರೆ ಅದು ಬಿಸ್ನೆಸ್ ಆಗಲ್ಲ. ಈಗ ನನ್ನ ಹತ್ರ ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಅದನ್ನು ಅಮೌಂಟ್ಗೆ ಅಗೇನೆಸ್ಟ್ ವ್ಯಾಲ್ಯೂ, ಅದು ಏನೋ ನಾವು ಆ ಪ್ರಾಡಕ್ಟಿನ ವ್ಯಾಲ್ಯೂ ಏನಿದೆ ಅದನ್ನು ಮಾನಿಟ್ರಿ ಟರ್ಮ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿ ಆ ಅಮೌಂಟನ್ನು ರಿಸೀವ್ ಮಾಡಿ ನನ್ನಲ್ಲಿರೋ ಪ್ರಾಡಕ್ಟನ್ನು ನಾನು ನಿಮಗೆ ಕೊಟ್ಟರೆ ಆವಾಗ ಮಾತ್ರ ಅದು ಬಿಸ್ನೆಸ್ ಆಗುತ್ತೆ. ಸೇಲ್ ಮಾಡ್ತಾ ಇದ್ದೀನಿ ಅಗೇನೆಸ್ಟ್ ಓನ್ಲಿ ವ್ಯಾಲ್ಯೂ. ಅಥವಾ ನಾನು ಫ್ರೀಯಾಗಿ ನಾನು ನಿಮಗೆ ಏನೋ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅಂದರೆ ಅದು ಬಿಸ್ನೆಸ್ ಆಗೋಲ್ಲ. ಯಾಕೆಂದರೆ ಫ್ರೀಯಾಗಿ ಕೊಟ್ಟರೆ ನನಗೆ ಅಮೌಂಟು ಅರ್ನ್ ಆಗೋಲ್ಲ. ಅಮೌಂಟ್ ಅರ್ನ್ ಆಗಲಿಲ್ಲ ಅಂದರೆ ಸೊ ಅದು ಬಿಸ್ನೆಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ವ್ಯಾಲ್ಯೂ. ವ್ಯಾಲ್ಯೂ ಅಂದರೆ ಏನೋ ಒಂದು ಅಮೌಂಟು ಅಂದ್ಬಿಟ್ಟು. ಸೊ ಅಮೌಂಟ್ಗೋಸ್ಕರನೇ ಗೂಡ್ಸ್ ಏನಾಗಬೇಕು, ಸೇಲ್ ಆಗಬೇಕು ಅಥವಾ ಎಕ್ಸ್ಚೇಂಜ್ ಆಗಬೇಕು. ಬಿಸ್ನೆಸ್ ಇನ್ವಾಲ್ವ್ ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ವ್ಯಾಲ್ಯೂ. ಗೂಡ್ಸ್ ಪ್ರೊಡ್ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಪರ್ಸನಲ್ ಕನ್ಸಂಪ್ಷನ್, ಇಟ್ ಕೆನಾಟ್ ಬಿ ಕಾಲ್ಡ್ ಬಿಸ್ನೆಸ್ ಆ್ಯಕ್ಟಿವಿಟಿ. ನಾನು ಕನ್ಸಂಪ್ಷನ್ ನಥಿಂಗ್ ಬಟ್ ದಿ ಯೂಸ್ ಅಂದ್ಬಿಟ್ಟು. ನಾನು ಯೂಸ್ ಮಾಡೋದಕ್ಕೋಸ್ಕರ ನಾನು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಬಿಸ್ನೆಸ್ ಆಗಲ್ಲ. ಮತ್ತು ಯಾವ್ದು ಬಿಸ್ನೆಸ್ ಅಂದರೆ, ಸೇಲ್ ಮಾಡೋದಕ್ಕೋಸ್ಕರ ನಾನು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ಅದೇನಾಗುತ್ತೆ, ಬಿಸ್ನೆಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದೆ ಅದನ್ನು ನಾನು ಯಾರಿಗೂ ಸೇಲ್ ಮಾಡ್ತಿಲ್ಲ, ನಾನೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ನಾಟ್ ಅ ಬಿಸ್ನೆಸ್. ಬಟ್ ನಾನು ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ನಾನು ಯೂಸ್ ಮಾಡದೆ ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದ್ದೀನಿ ಅಂದಾಗ
That is called a business activity. Third one, dealing in goods and services regularly. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸಲ್ಲಿ ಡೀಲ್ ಮಾಡ್ತಾ ಇದ್ದೀವಿ, ದಟ್ ಮೀನ್ಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ಸೇಲ್ ಮಾಡ್ತಾ ಇದ್ದೀವಿ. ಬಟ್ ಅದೇನಾಗಿರ್ಬೇಕು ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ಇರಬೇಕು. ಬಿಸ್ನೆಸ್ ಇನ್ವಾಲ್ವ್ಸ್ ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೆಗ್ಯುಲರ್ಲಿ. ಒನ್ ಸಿಂಗಲ್ ಟ್ರಾನ್ಸಾಕ್ಷನ್ ಆಫ್ ಸೇಲ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಕಾಂಟ್ ಬಿಕಮ್ ಅ ಬಿಸ್ನೆಸ್. ಸೊ ಯಾವತ್ತೋ ಒಂದಿನ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಬಿಸ್ನೆಸ್ ಆಗಲ್ಲ. ಇವತ್ತು ನಾನು ಯಾವುದೋ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಸೇಲ್ ಮಾಡಿಬಿಟ್ಟೆ, ನಾನು ಬಿಸ್ನೆಸ್ ಮಾಡ್ದಂಗೆಲ್ಲ. ಇದೇ ಆ್ಯಕ್ಟಿವಿಟಿನ ನಾನು ರೆಗ್ಯುಲರಾಗಿ ಮಾಡ್ತಾ ಇರ್ಬೇಕು. ನಾನು ಫ್ರೀಕ್ವೆಂಟಾಗಿ ನಮಗೆ ಗೂಡ್ಸನ್ನು ಸೇಲ್ ಮಾಡ್ತಾ ಇರ್ತೀನಿ ಅಥವಾ ಫ್ರೀಕ್ವೆಂಟಾಗಿ ನಾನು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ಅದೇನಾಗುತ್ತೆ, ಬಿಸ್ನೆಸ್ ಆಗುತ್ತೆ. ಯಾವತ್ತೋ ಒಂದಿನ ಒಂದು ಟ್ರಾನ್ಸಾಕ್ಷನ್ ಆಗಿಬಿಟ್ರೆ, ಯಾವತ್ತೋ ಒಂದಿನ ನಾನೇನು ಪರ್ಚೇಸ್ ಮಾಡಿದೆ, ಯಾವತ್ತೋ ಒಂದಿನ ಸೇಲ್ ಮಾಡಿಬಿಟ್ಟೆ ಅಂತಂದರೆ ದಟ್ ಈಸ್ ನಾಟ್ ಅ ಬಿಸ್ನೆಸ್. ಒಂದು ಟ್ರಾನ್ಸಾಕ್ಷನಿಂದ ನಾವು ಬಿಸ್ನೆಸ್ ಅಂತ ಕರೆಯಲ್ಲ. ಆ ಟ್ರಾನ್ಸಾಕ್ಷನ್ ಏನಿರಬೇಕು ಅಥವಾ ಆ್ಯಕ್ಟಿವಿಟೀಸ್ ಏನಾಗಬೇಕು, ರೆಗ್ಯುಲರಾಗಿ ಕ್ಯಾರಿ ಆಗ್ತಾ ಇರಬೇಕು. ಗೊತ್ತಾಯ್ತಲ್ಲ? ಸೊ ಅವಾಗ ರೆಗ್ಯುಲರಾಗಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸಲ್ಲಿ ಡೀಲ್ ಮಾಡ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅದಕ್ಕೆ ಹೇಳೋದು ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೆಗ್ಯುಲರ್ಲಿ ಅಂತ. ಪ್ರಾಫಿಟ್ ಮೋಟಿವ್. ನೆಕ್ಸ್ಟ್ ಫೀಚರ್ ಏನು ಅಂದರೆ ಪ್ರಾಫಿಟ್ ಮೋಟಿವ್. ಮೋಟಿವ್ ನಥಿಂಗ್ ಬಟ್ ದಿ ಆಬ್ಜೆಕ್ಟಿವ್. ನಿಮ್ಮ ಉದ್ದೇಶ ಏನು? ಮೋಟಿವ್ ಅಂದರೆ ಉದ್ದೇಶ ಅಂದ್ಬಿಟ್ಟು. ಲಾಭ ಗಳಿಸೋದೇ ಇಲ್ಲೇನು ಉದ್ದೇಶ, ಲಾಭದ ಉದ್ದೇಶ ಅಂತ ಕರಿತೀವಿ. ನಿಮ್ಮ ಉದ್ದೇಶ ಏನು ಅಂದರೆ ಲಾಭ ಪಡ್ಕೊಳ್ಳೋದು ಅಂತ. ಪ್ರಾಫಿಟ್ ಮೋಟಿವ್ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಬಿಸ್ನೆಸ್. ಬಿಸ್ನೆಸ್ಸಿನ ಅತಿ ಮುಖ್ಯವಾದಂಥ ಗುಣಲಕ್ಷಣ ಯಾವುದು ಅಂದರೆ ಲಾಭ ಅಂತ. ಸೊ ಪ್ರಾಫಿಟ್ ಮೋಟಿವ್ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಬಿಸ್ನೆಸ್. ಎವ್ರಿ ಬಿಸ್ನೆಸ್ ಈಸ್ ಕಂಡಕ್ಟೆಡ್ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಪ್ರಾಫಿಟ್. ಯಾಕಿದು ತುಂಬ ಇಂಪಾರ್ಟೆಂಟ್ ಫೀಚರ್ ಅಂದರೆ ಪ್ರತಿಯೊಂದು ಬಿಸ್ನೆಸ್ಸು ಕಂಡಕ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ವಿತ್ ದಿ ಆಬ್ಜೆಕ್ಟ್ ಆಫ್ ಅರ್ನಿಂಗ್ ಪ್ರಾಫಿಟ್. ನೀವು ಯಾವುದೇ ಥರದ ಬಿಸ್ನೆಸ್ ತೊಗೊಂಡ್ರು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮೇಯ್ನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಅರ್ನಿಂಗ್ ಪ್ರಾಫಿಟ್. ಸೊ ಪ್ರಾಫಿಟ್ ಬೇಡ ಅಂದ್ಬಿಟ್ಟು ಯಾರು ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯ ಅಂದರೆ ಅದ್ರ ಮೇಯ್ನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಟು ಅರ್ನಿಂಗ್ ಪ್ರಾಫಿಟ್. ಸೊ ಪ್ರಾಫಿಟ್ ಅರ್ನ್ ಮಾಡೋದು ಪ್ರತಿಯೊಂದು ಬಿಸ್ನೆಸ್ಸಿನ ಮೇಯ್ನ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಅಂದರೆ ಎಲಿಮೆಂಟ್ ಆಫ್ ರಿಸ್ಕ್. ಎಲಿಮೆಂಟ್ ಆಫ್ ರಿಸ್ಕ್. ಬಿಸ್ನೆಸ್ ಇನ್ವಾಲ್ವ್ಸ್ ಆ್ಯನ್ ಎಲಿಮೆಂಟ್ ಆಫ್ ರಿಸ್ಕ್. ಬ್ರಾಕೆಟಲ್ಲಿ ಹೇಳಿದ್ದಾರೆ. ರಿಸ್ಕ್ ಅಂದರೆ ಏನು ಅಂದರೆ ಪಾಸಿಬಿಲಿಟಿ ಆಫ್ ಲಾಸ್ ಆಗ್ತಕ್ಕಂಥ ಪಾಸಿಬಿಲಿಟಿಗೆ ನಾವೇನಂತ ಕರಿತೀವಿ, ಬಿಸ್ನೆಸ್ಸಲ್ಲಿ ರಿಸ್ಕ್ ಅಂತ ಕರಿತೀವಿ. ಅದನ್ನು ನಾವು ವಿ ಕಾಂಟ್ ಕಾಲ್ ಇಟ್ ಆಸ್ ಗ್ಯಾರಂಟಿ ಆಫ್ ಲಾಸ್. ಗ್ಯಾರಂಟಿ ಆಫ್ ಲಾಸ್ ಅಂತ ಹೇಳಲ್ಲ, ಅದಕ್ಕೆ ಅದ್ರ ಬದಲಿಗೆ ಏನಂತ ಹೇಳ್ತೀವಿ ನಾವು, ಪಾಸಿಬಿಲಿಟಿ ಆಫ್ ಲಾಸ್ ಆಗೋ ಚಾನ್ಸ್ಗೆ ಅಥವಾ ಲಾಸ್ ಆಗ್ತಕ್ಕಂಥ ಪಾಸಿಬಿಲಿಟಿಗೆ ನಾವೇನಂತ ಕರಿತೀವಿ, ಬಿಸ್ನೆಸ್ಸಲ್ಲಿ ರಿಸ್ಕ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಇನ್ವಾಲ್ವ್ಸ್ ಆ್ಯನ್ ಎಲಿಮೆಂಟ್ ಆಫ್ ರಿಸ್ಕ್. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಇನ್ಫ್ಯಾಕ್ಟ್ ದೆರ್ ಈಸ್ ನೋ ಬಿಸ್ನೆಸ್ ವಿತೌಟ್ ರಿಸ್ಕ್ ಇಲ್ಲದೆ ಇರ್ತಕ್ಕಂಥ ಬಿಸ್ನೆಸ್ಸು ಯಾವುದೂ ಇಲ್ಲ. ಯಾಕೆ ಅಂದರೆ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾರೂ ಗ್ಯಾರಂಟಿ ಕೊಡೋಕ್ಕಲ್ಲ, ಈ ಬಿಸ್ನೆಸ್ಸಲ್ಲಿ ಲಾಸ್ ಅನ್ನೋದು ಆಗೋದೇ ಇಲ್ಲ ಅಂದ್ಬಿಟ್ಟು ಯಾರೂ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಟೈಮಲ್ಲಿ ಎಷ್ಟೋ ಒಂದು ಅಮೌಂಟ್ ಆಗಲಿ ನಿಮ್ಗೆ ಲಾಸ್ ಅನ್ನೋದು ಆಗೇ ಆಗುತ್ತೆ ಅಂತಲೂ ಗ್ಯಾರಂಟಿ ಕೊಡೋಕ್ಕಲ್ಲ, ಲಾಸ್ ಆಗಲ್ಲ ಅಂತಲೂ ಗ್ಯಾರಂಟಿ ಕೊಡೋಕ್ಕಲ್ಲ. ಲಾಸ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಯಾವುದನ್ನು ಕೂಡ ಗ್ಯಾರಂಟಿ ಕೊಡೋದಕ್ಕೆ ಅದಕ್ಕೆ ಹೇಳೋದು ಗ್ಯಾರಂಟಿ ಆಫ್ ಲಾಸ್ ಅಂತ ಕರೆಯಲ್ಲ. ರಿಸ್ಕ್ ಅಂದರೆ ಪಾಸಿಬಿಲಿಟಿ ಆಫ್ ಲಾಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರಿಸ್ಕ್. ಸೊ ಈ ಎಲಿಮೆಂಟು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಇನ್ವಾಲ್ವ್ ಆಗಿರುತ್ತೆ. ಯಾಕೆಂದರೆ ಯಾವ ಬಿಸ್ನೆಸ್ಸಲ್ಲೂ ಕೂಡ ಲಾಸ್ ಆಗದೇ ಇರತಕ್ಕಂಥ ಬಿಸ್ನೆಸ್ ಯಾವುದೂ ಇಲ್ಲ. ಸೊ ಈ ರಿಸ್ಕ್ ಯಾವ ರೀತಿ ಅರೈಸ್ ಆಗುತ್ತೆ, ಇಟ್ ಈಸ್ ಕಾಸ್ಡ್ ಬೈ ಸಮ್ ಅನ್ಫೇವರಬಲ್ ಇವೆಂಟ್ಸ್. ಸೊ ರಿಸ್ಕ್ ಅನ್ನೋದು ಕಾಸ್ಡ್ ಆಗೋದು ಯಾವುದರಿಂದ ಅಂದರೆ ಅನ್ಫೇವರಬಲ್ ಇವೆಂಟ್ಸ್. ಫೇವರಬಲ್ ಇವೆಂಟ್ಸ್ ಅಂದರೆ ನಮಗೆ ಸಹಕಾರಿ ಆಗ್ತಕ್ಕಂಥ ಘಟನೆಗಳು ಅಂದ್ಕೊಂಡು. ಈಗೇನೋ ಒಂದು ಇವೆಂಟ್ ಆಯಿತು ಅಂದರೆ ಅದರಿಂದ ನಮಗೆ ಬೆನಿಫಿಟ್ ಆಗ್ತಾ ಇದೆ ಅಂದರೆ ನಾವು ಅದನ್ನೇನಂತ ಕರಿತೀವಿ, ಫೇವರಬಲ್ ಇವೆಂಟ್ ಅಂದ್ಬಿಟ್ಟು. ಅನ್ಫೇವರಬಲ್ ಇವೆಂಟ್ ಅಂದರೆ ನಾವು ಅಂದ್ಕೊಂಡಿರೋದೇ ಆದರೆ ಫೇವರಬಲ್ ಇವೆಂಟು, ನಾವು ಅಂದ್ಕೊಂಡಿರೋದಾಗಿಲ್ಲ ಅದಕ್ಕೆ ಅಗೇನೆಸ್ಟ್ ಆಗಿ ಇವೆಂಟ್ಸ್ ಅಕ್ಕರ್ ಆಗ್ತಾ ಇದೆ ಅಂದರೆ ಅದನ್ನೇನಂತ ಕರಿತೀವಿ, ಅನ್ಫೇವರಬಲ್ ಇವೆಂಟ್ಸ್ ಅಂದ್ಬಿಟ್ಟು. ಆ ರೀತಿ ಫೇವರಬಲ್ ಇವೆಂಟ್ಸಿಂದ ಈ ಬಿಸ್ನೆಸ್ ರಿಸ್ಕ್ ಅನ್ನೋದೇನಾಗುತ್ತೆ, ಅರೈಸ್ ಆಗುತ್ತೆ. ಆ್ಯಂಡ್ ದೆನ್ ದ ಡಿಗ್ರಿ ಆಫ್ ರಿಸ್ಕ್ ವೇರೀಸ್ ಫ್ರಮ್ ಬಿಸ್ನೆಸ್ ಟು ಬಿಸ್ನೆಸ್. ಈ ರಿಸ್ಕ್ ಅನ್ನೋದೇನಿದೆ, ವಾಲ್ಯೂಮ್ ಆಫ್ ರಿಸ್ಕ್ ಏನಿದೆ ಅಥವಾ ವಾಲ್ಯೂಮ್ ಆಫ್ ಲಾಸ್ ಅಥವಾ ಅಮೌಂಟ್ ಆಫ್ ಲಾಸ್ ಅನ್ನೋದೇನಿದೆ,
ದಟ್ ವೇರೀಸ್ ಫ್ರಮ್ ಬಿಸ್ನೆಸ್ ಟು ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ಗಿಂತ ಇನ್ನೊಂದು ಬಿಸ್ನೆಸ್ಗೆ ಈ ಲಾಸ್ ಅಥವಾ ರಿಸ್ಕ್ ಅನ್ನೋದೇನಾಗುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಏಕೆಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಒಂದೇ ರೀತಿಯಾದಂಥ ಲಾಸ್ ಆಗಲ್ಲ, ಅಥವಾ ಎಲ್ಲರೂ ಒಂದೇ ಅಮೌಂಟ್ ಲಾಸ್ ಆಗೋದಿಲ್ಲ. ಸೊ ಒಂದು ಕಂಪನಿಗೆ ಸಾವಿರಗಟ್ಟಲೆ ಲಾಸ್ ಆಗುತ್ತೆ, ಇನ್ನೊಂದು ಕಂಪನಿಗೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಸೊ ಎಲ್ಲ ಬಿಸ್ನೆಸ್ಸಲ್ಲೂ ಒಂದೇ ರೀತಿ ಲಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ರಿಸ್ಕ್ ಅನ್ನೋ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ ವಾಲ್ಯೂಮ್ ಆಫ್ ರಿಸ್ಕ್ ಏನಾಗಿರುತ್ತೆ, ಚೇಂಜಸ್ ಇರುತ್ತೆ ಫ್ರಮ್ ಒನ್ ಬಿಸ್ನೆಸ್ ಟು ಅನದರ್ ಬಿಸ್ನೆಸ್. ಲಾಸ್ಟ್ ಒನ್ ಏನು ಫೀಚರ್ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ರಿಕ್ವೈರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಇರಲೇಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅಫ್ಕೋರ್ಸ್ ಸಮ್ ಬಿಸ್ನೆಸ್ ರಿಕ್ವೈರ್ ಮೋರ್ ಕ್ಯಾಪಿಟಲ್, ಸಮ್ ರಿಕ್ವೈರ್ ಲೆಸ್ ಕ್ಯಾಪಿಟಲ್. ಕೆಲವೊಂದು ಬಿಸ್ನೆಸ್ಸಲ್ಲಿ ಜಾಸ್ತಿ ಕ್ಯಾಪಿಟಲ್ ಬೇಕಾಗುತ್ತೆ, ಕೆಲವೊಂದು ಬಿಸ್ನೆಸ್ಸಲ್ಲಿ ಕಡಿಮೆ ಬಂಡವಾಳ ಬೇಕಾಗುತ್ತೆ. ಒಟ್ಟಿನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತೂ ಮಸ್ಟ್ ಇರಲೇಬೇಕು ಪ್ರತಿಯೊಂದು ಬಿಸ್ನೆಸ್ಗೆ. ಆದರೆ ಕೆಲವೊಂದು ಬಿಸ್ನೆಸ್ಗೆ ಜಾಸ್ತಿ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು, ಕೆಲವೊಂದು ಬಿಸ್ನೆಸ್ಗೆ ಲೆಸ್ ಅಮೌಂಟ್ ಆಫ್ ಕ್ಯಾಪಿಟಲು ರಿಕ್ವೈರ್ಮೆಂಟ್ ಇರುತ್ತೆ. ಒಟ್ಟಿನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಬೇಸಿಕ್ ಫೀಚರ್ ಆಫ್ ಬಿಸ್ನೆಸ್ ಅಂತ ನಾವು ಕರಿಬೋದು. ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಇರಲೇಬೇಕು, ಕ್ಯಾಪಿಟಲ್ ಅನ್ನೋದು ಬೇಕೇ ಬೇಕು. ಬಟ್ ಅದು ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ದಟ್ ಮೀನ್ಸ್ ನೀವು ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು, ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು. ಒಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕು. ಕೆಲವೊಂದು ಬಿಸ್ನೆಸ್ಸಲ್ಲಿ ಕಡಿಮೆ ಅಮೌಂಟು, ಕೆಲವೊಂದು ಬಿಸ್ನೆಸ್ಸಲ್ಲಿ ಲಾರ್ಜ್ ಅಮೌಂಟು ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ಸಿನ ತುಂಬ ಮುಖ್ಯವಾದಂಥ ಗುಣಲಕ್ಷಣಗಳು. ಸೊ 4 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಎಕ್ಸಾಮಲ್ಲಿ ಅರೈಸ್ ಆಗ್ತಾ ಇರುತ್ತೆ. ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಬಿಸ್ನೆಸ್ ಅಥವಾ ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅಂತ ಗೊತ್ತಾಯ್ತಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಬಿಸ್ನೆಸ್ ಅಂದರೆ ಏನು ತಿಳ್ಕೊಂಡ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬಿಸ್ನೆಸ್ಸಿಂದ ಅಂತ ತಿಳ್ಕೊಂಡು, ಈಗ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಅದನ್ನು ನಾವೇಂತ ಹೇಳಿದ್ವಿ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂದ್ಬಿಟ್ಟು. ಸೊ ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಚಾರ್ಟ್ ಶೋಯಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ. ಮೇ ಬಿ ಇದು ವಿಸಿಬಲ್ ಅಂದ್ಕೊತಾ ಇದ್ದೀನಿ. ಇನ್ ಕೇಸ್ ತುಂಬ ಕ್ಲಾರಿಟಿ ಇಲ್ಲ ಅಂತಂದರೆ ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಲ್ಲ, ಅವಾಗೊಂದು ಸ್ವಲ್ಪ ಝೂಮ್ ಮಾಡಿಕೊಂಡು ನೋಡಿ, ಕ್ಲಿಯರಾಗಿ ಗೊತ್ತಾಗ್ತದೆ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಈಗ ತಿಳ್ಕೊಳ್ಳಿ. ಚಾರ್ಟ್ ಶೋಯಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಹೇಗೆ ನಾವು ಕ್ಲಾಸಿಫೈ ಮಾಡಿದ್ದೀವಿ ಅನ್ನೋದನ್ನು ನೋಡಿ. ಸೊ ಬಿಸ್ನೆಸ್ಸನ್ನು ಫಸ್ಟು 2 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಟೈಪ್ ಏನಂದರೆ ಇಂಡಸ್ಟ್ರಿ, ಸೆಕೆಂಡ್ ಟೈಪ್ ಏನಂದರೆ ಕಾಮರ್ಸ್. ಇದನ್ನ ಇನ್ನೊಂದು ರೀತಿ ಏನಂತ ಕರಿತೀವಿ ಅಂದರೆ ಬ್ರಾಂಚಸ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಅದು ಕ್ವೆಶನ್ ಅರೈಸ್ ಆಗ್ತದೆ. ಸ್ಟೇಟ್ ಎನಿ ಒನ್ ಬ್ರಾಂಚಸ್ ಆಫ್ ಬಿಸ್ನೆಸ್ ಅಂತ ಅಂದರೆ 2 ಬ್ರಾಂಚಸ್ ಇದೆ ಬಿಸ್ನೆಸ್ಸಲ್ಲಿ, ಒಂದು ಇಂಡಸ್ಟ್ರಿ, ಇನ್ನೊಂದು ಕಾಮರ್ಸ್. ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು 2 ರೀತಿ ಕ್ಲಾಸಿಫೈ, ಒಂದು ಇಂಡಸ್ಟ್ರಿ ಅಂತ, ಇನ್ನೊಂದು ಕಾಮರ್ಸ್ ಅಂದ್ಬಿಟ್ಟು. ಇಂಡಸ್ಟ್ರೀಸಲ್ಲಿ ಅಗೈನ್ ಟೈಪ್ಸ್ ಬರುತ್ತೆ, 3 ಟೈಪ್ಸ್ ಬರುತ್ತೆ ನಾವು. ಫಸ್ಟ್ ಒನ್ನು ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡ್ ಒನ್ನು ಸೆಕೆಂಡರಿ ಇಂಡಸ್ಟ್ರಿ, ಥರ್ಡ್ ಒನ್ ಟರ್ಷಿಯರಿ ಇಂಡಸ್ಟ್ರಿ. ಸೊ ಬಿಸ್ನೆಸ್ಸನ್ನು 2 ಟೈಪ್ಸಾಗಿ ಕ್ಲಾಸಿಫೈ ಮಾಡೋದು, ಒಂದು ಇಂಡಸ್ಟ್ರಿ, ಇನ್ನೊಂದು ಕಾಮರ್ಸ್. ಸೊ ಇಂಡಸ್ಟ್ರಿ ಅಂತ ಬಂದಾಗ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರಿ. ಆ್ಯಂಡ್ ಅಗೈನ್ ಪ್ರೈಮರಿ ಇಂಡಸ್ಟ್ರೀಸಲ್ಲಿ 2 ಟೈಪ್ಸು, ಒಂದು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಇನ್ನೊಂದು ಜೆನೆಟಿಕ್ ಇಂಡಸ್ಟ್ರಿ. ಸೆಕೆಂಡರಿ ಇಂಡಸ್ಟ್ರೀಸಲ್ಲಿ 2 ಟೈಪ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಅಗೈನ್ 4 ಟೈಪ್ಸ್ ಬರುತ್ತೆ, ಅನಾಲಿಟಿಕಲ್ ಇಂಡಸ್ಟ್ರಿ, ಸಿಂಥೆಟಿಕಲ್ ಇಂಡಸ್ಟ್ರಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಸೆಂಬ್ಲಿ ಲೈನ್ ಇಂಡಸ್ಟ್ರಿ ಅಥವಾ ಅಸೆಂಬ್ಲಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಇದಿಷ್ಟು ಇಂಡಸ್ಟ್ರಿ ಪಾರ್ಟ್. ಫಸ್ಟ್ ಬ್ರಾಂಚ್ ಆಫ್ ಬಿಸ್ನೆಸ್ ಯಾವುದು? ಇಂಡಸ್ಟ್ರಿ ಪಾರ್ಟ್. ಸೆಕೆಂಡ್ ಬ್ರಾಂಚ್ ಯಾವುದು ಅಂದರೆ ಕಾಮರ್ಸ್. ಕಾಮರ್ಸಲ್ಲೂ ಕೂಡ ಟೈಪ್ಸ್ ಬರುತ್ತೆ. ಒಂದು ಟ್ರೇಡು, ಫಸ್ಟ್ ಟೈಪ್ ಏನು ಟ್ರೇಡು, ಮತ್ತು ಆಕ್ಸಲರೀಸ್ ಟು ಟ್ರೇಡ್. ಆಕ್ಸಲರೀಸ್ ಟು ಟ್ರೇಡ್ ಅಥವಾ ಏಡ್ಸ್ ಟು ಟ್ರೇಡ್ ಅಂತ ಕರಿತೀವಿ. ಸೊ ಕಾಮರ್ಸನ್ನು 2 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತೀವಿ, ಒಂದು ಟ್ರೇಡು ಮತ್ತು ಆಕ್ಸಲರೀಸ್ ಟು ಟ್ರೇಡ್.
ಟ್ರೇಡಲ್ಲಿ ಅಗೈನ್ 2 ಟೈಪ್ಸ್, ಇಂಟರ್ನಲ್ ಟ್ರೇಡ್, ಎಕ್ಸ್ಟರ್ನಲ್ ಟ್ರೇಡ್. ನಾನು ನಿಮ್ಗೆ ಸಿಲೆಬಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ, ಟ್ರೇಡ್ ಅಂದರೆ ಇಂಟರ್ನಲ್ ಟ್ರೇಡು, ಎಕ್ಸ್ಟರ್ನಲ್ ಟ್ರೇಡು. ವಿತಿನ್ ದಿ ನೇಷನ್ ಆಗ್ತಾ ಇದೆ ಅಂದರೆ ಇಂಟರ್ನಲ್ ಟ್ರೇಡು, ಬಿಯಾಂಡ್ ದಿ ನೇಷನ್ ಅಂದರೆ ಎಕ್ಸ್ಟರ್ನಲ್ ಟ್ರೇಡ್ ಅಂದ್ಬಿಟ್ಟು. ಆ್ಯಂಡ್ ಅಗೈನ್ ಇಂಟರ್ನಲ್ ಟ್ರೇಡಲ್ಲಿ 2 ಟೈಪ್ಸ್ ಬರುತ್ತೆ, ಹೋಲ್ಸೇಲ್ ಟ್ರೇಡು, ರಿಟೈಲ್ ಟ್ರೇಡು. ಎಕ್ಸ್ಟರ್ನಲ್ ಟ್ರೇಡಲ್ಲಿ 3 ಟೈಪ್ಸ್, ಇಂಪೋರ್ಟ್ ಟ್ರೇಡ್, ಎಕ್ಸ್ಪೋರ್ಟ್ ಟ್ರೇಡ್, ಎಂಟ್ರಿಪಾಟ್ ಟ್ರೇಡ್. ಇದಿಷ್ಟು ಟ್ರೇಡ್. ಆಕ್ಸಲರೀಸ್ ಟು ಟ್ರೇಡ್ ಅಂದರೆ ಯಾವುದು ಅಂದರೆ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಅಡ್ವರ್ಟೈಸಿಂಗ್. ಸೊ ಇದೆಲ್ಲ ಏನು ಅಂದರೆ ನಿಮ್ಮ ಇಂಡಸ್ಟ್ರೀಸ್ ಏನಿದೆ, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರೀಸ್, ಆ ಇಂಡಸ್ಟ್ರಿಗೆ ಹೆಲ್ಪ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್. ಅಥವಾ ಗೂಡ್ಸನ್ನು ಪ್ರೊಡಕ್ಷನ್ ಪಾಯಿಂಟಿಂದ ಕನ್ಸಂಪ್ಷನ್ ಪಾಯಿಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಆ ಪ್ರಾಬ್ಲಮ್ಸನ್ನು ಹೋಗ್ಲಾಡ್ಸೋದಕ್ಕೆ ನಮಗೆ ಇರ್ತಕ್ಕಂಥ ಟೂಲ್ಸ್ ಇವೆಲ್ಲ, ಟ್ರಾನ್ಸ್ಪೋರ್ಟೇಷನ್ನು, ವೇರ್ ಹೌಸಿಂಗು, ಇನ್ಶೂರೆನ್ಸು, ಬ್ಯಾಂಕಿಂಗು, ಅಡ್ವರ್ಟೈಸಿಂಗ್ ಅಂತ. ಆಯ್ತಲ್ಲ, ಸಿಂಪಲಾಗಿ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಿಸ್ನೆಸ್ ಅಂದರೆ ನಿಮಗೆ ಗೊತ್ತಿದೆ, ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಅಂದರೆ 2 ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡುತ್ತೆ ಬಿಸ್ನೆಸ್. ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ಸೇಲ್ ಮಾಡುತ್ತೆ. ಇಲ್ಲಿ ನೋಡಿ 2 ಬ್ರಾಂಚ್ ಇದೆಯಲ್ಲ. ಸೊ ಬಿಸ್ನೆಸ್ ಫಸ್ಟ್ ಏನು ಮಾಡುತ್ತೆ, ಗೂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಕೆಲಸ ಮಾಡೋದು ಯಾವುದು, ಇಂಡಸ್ಟ್ರಿ. ಆ್ಯಂಡ್ ದೆನ್ ಬಿಸ್ನೆಸ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ಸೇಲ್ ಮಾಡುತ್ತೆ. ಆ ಸೇಲ್ ಮಾಡೋ ಆ್ಯಕ್ಟಿವಿಟಿ ಯಾವುದು, ಕಾಮರ್ಸ್. ಗೊತ್ತಾಯ್ತಲ್ಲ, ಪ್ರೊಡ್ಯೂಸ್ ಮಾಡೋದು ಇಂಡಸ್ಟ್ರಿ ಗೂಡ್ಸನ್ನು, ಅದನ್ನು ಸೇಲ್ ಮಾಡೋದು ಕಾಮರ್ಸ್. ಇದೆರಡು ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿರೋದು ಯಾವುದು ಅಂದರೆ ಬಿಸ್ನೆಸ್. ಗೊತ್ತಾಯ್ತಲ್ಲ, ಇದು ಈ ಚಾರ್ಟನ್ನು ಒಂದು ಕಡೆ ಬರ್ಕೊಳ್ಳಿ ನೀಟಾಗಿ. ಸೊ ಇದನ್ನು ನಾಳೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡಸ್ಟ್ರೀಸ್ ಅಂದರೆ ಏನು, ಇಂಡಸ್ಟ್ರೀಸಲ್ಲಿ ಬರ್ತಕ್ಕಂಥ ಟೈಪ್ಸ್ ಏನು ಅನ್ನೋದ್ರ ಬಗ್ಗೆ. ಗೊತ್ತಾಯ್ತಲ್ಲ.